Hello students. So in the previous video I explained you about the valuation of human resource. So where we had seen few methods how to evaluate the human resource. So in that is next is continuation. So this continuation part where we are moving to next type, we can say next approach, that is present value approach. See total ಇದ್ರಾಗ 7 ಥರ ಇದಾವ್ರಿ. ಓಕೆ, 7 ಅಪ್ರೋಚಸ್ ಇದಾವೆ. ಈಗ ನೆಕ್ಸ್ಟ್ ನಾವು ಪ್ರೆಸೆಂಟ್ ವ್ಯಾಲ್ಯೂ ಅಪ್ರೋಚ್ ಡಿಸ್ಕಸ್ ಮಾಡ್ಲಿಕತ್ತೀವಿ. ಸೊ ಅಂಡರ್ ಪ್ರೆಸೆಂಟ್ ವ್ಯಾಲ್ಯೂ ಅಪ್ರೋಚ್ ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ 3 ಡಿಫರೆಂಟ್ ಅಪ್ರೋಚಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. See, present value approach, present value is not different to you because you heard this in the first unit. Present value ಅಂದ್ರೆ ನಿಮ್ಗೆ ಏನಂತ ಆಲ್ರೆಡಿ ಗೊತ್ತದ. ಅಲ್ಲಿ ಹೆಂಗೆ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್, ಪಿ ವಿ ಫ್ಯಾಕ್ಟರ್ ಅಂತ ಏನು ಮಾಡಿವಲ್ಲ ಅದೇ ರೀತಿನು. Okay, see here, according to this approach the value of HR is determined by the present value to the organization. So this approach is helpful to find out the present value. So present value to the organization. So present value ಏನದ, ಯೂಶ್ವಲಿ ಪ್ರೀವಿಯಸ್ ಮೆಥಡ್ಸ್ನಾಗೆಲ್ಲ ನಾವೇನು ಮಾಡ್ತಿದ್ವಿ ಅಂದರೆ, ಅದು ನಮ್ಗೆ ಏನೇನು ಒಂದು ಕಂಪನಿ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಎಕ್ಸ್ಪೆನ್ಸಸ್ ಮಾಡ್ಯಾರಲ್ಲ, ಸೊ ಆಲ್ ದೋಸ್ ಎಕ್ಸ್ಪೆನ್ಸಸ್ ಯೂಸ್ ಟು ಬಿ ಕನ್ಸಿಡರ್ಡ್ ಆ್ಯಂಡ್ ದ್ಯಾಟ್ ಈಸ್ ಟು ಬಿ ಟೇಕನ್ ಆ್ಯಸ್ ಅ ಇನ್ವೆಸ್ಟ್ಮೆಂಟ್ ಇನ್ HR, that is human assets, and later a part is ರಿಟರ್ನ್ ಆಫ್ ಎವ್ರಿ ಇಯರ್, ಇಸ್ ಇಟ್? ಸೊ ಅಲ್ಲಿ ಹಂಗೆ ಮಾಡ್ತಿದ್ರು. ಈಗ ಹಿಂದಿನ ಮೆಥಡ್ಸ್ನಾಗ ಯೂಶ್ವಲಿ ನಾವು ನೋಡಿದ್ದು. ಬಟ್ ಈ ಮೆಥಡ್ನಾಗ ಈ ಪ್ರೆಸೆಂಟ್ ವ್ಯಾಲ್ಯೂ ಅಪ್ರೋಚ್ನ ಹೆಂಗದ ಅಂದ್ರೆ, ಸೊ ಇಯರ್ ದ ಪ್ರೆಸೆಂಟ್ ವ್ಯಾಲ್ಯೂ, ಹೌ ಮಚ್ ದೇ ಆರ್ ಕ್ರಿಯೇಟಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ, ದ್ಯಾಟ್ ಈಸ್ ಕನ್ಸಿಡರ್ಡ್. ಅವರು ಹಿಸ್ಟಾರಿಕಲ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ಲಿಕತ್ತಿಲ್ಲ ಅಥವಾ ಫ್ಯೂಚರ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ಲಿತ್ತಿಲ್ಲ, ಪ್ರೆಸೆಂಟ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡ್ಲಿಕತ್ತಾರೆ. Here, for determination of present value, number of valuation models have been developed, which are as follows. So, in order to determine the HR, that is human resource, by considering the present value, these 3 approaches have been developed here. So, which are those here? First one, present value of future earnings model. So, future earnings, ಈಗ ಫ್ಯೂಚರ್ನಾಗ ಏನು ನಾವು ಅರ್ನಿಂಗ್ಸ್ ಮಾಡ್ತೀವಿ, ಫ್ಯೂಚರ್ನಾಗ ಏನು ಬೆನಿಫಿಟ್ಸ್ ಆಗ್ತದಲ್ಲ, ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ನೋಡೋದ್ರಿ. ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ವ್ಯಾಲ್ಯೂ. ಸೊ ಪ್ರೆಸೆಂಟ್ ವ್ಯಾಲ್ಯೂ, ಓಕೆ, ಫ್ಯೂಚರ್ನಾಗ ಬರುವಂಥ ರಿಟರ್ನ್ಸ್ ಇದ್ದು ಪ್ರೆಸೆಂಟ್ ವ್ಯಾಲ್ಯೂ ಮಾಡೋದು. ಪ್ರೆಸೆಂಟ್ ವ್ಯಾಲ್ಯೂ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಬೈ ಅಪ್ಲೈಯಿಂಗ್ ದ ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಈಸ್ ರಿವಾರ್ಡ್ ವ್ಯಾಲ್ಯೂಯೇಷನ್ ಮೆಥಡ್. Okay, so reward valuation method, this is also again comes under the present value. So where how much they are benefited company, that is to be considered. Next is net benefit model. So net benefit model is another model. So where company used to calculate what are the expenses incurred and what are the income they are getting from that investment. ಅಂದರೆ ಈಗ ಎಂಪ್ಲಾಯೀಸ್ಗೆ ಟ್ರೈನಿಂಗ್, ರಿಕ್ರೂಟ್ಮೆಂಟ್ ಎಲ್ಲ ಮಾಡಲಿಕ್ಕೆ ಏನೇನು ಎಕ್ಸ್ಪೆನ್ಸಸ್ ಮಾಡಿರ್ತಾರಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ ಅದು ಅವ್ರಿಗೆ ಏನಾಗ್ತದೆ, ಒಂದು ರೀತಿ ಇನ್ವೆಸ್ಟ್ಮೆಂಟ್ ಆಗ್ತಾರೆ. ಅವರಿಂದ ಏನು ಅವ್ರಿಗೆ ಫಾಯ್ದಾ ಆಗ್ಯದ, ಅವು ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡಿ ನೆಟ್ ಬೆನಿಫಿಟ್ ಅಂತ ತೆಗಿತಾರೆ. ಓಕೆ, ಸೊ ನಾವು ಲೆಟ್ ಡಿಸ್ಕಸ್ ದೀಸ್ ಮಾಡೆಲ್ಸ್ ಇನ್ ಡೀಟೇಲ್. ನಾವು ಸಿ ಫಸ್ಟ್ ಒನ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಮಾಡೆಲ್. See, this model was developed by Lew and Schwartz in 1971. So these two experts have been determined or developed this method, that is in the 1971. See, according to this model, the value of HR is calculated as follows. So here there is a prescribed formula, and this is used in most of the organization actually. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಒಳಗೆ ಈ ಥರ ಕನ್ಸಿಡರ್ ಮಾಡ್ತಾರೆ ರೀ. ಇಲ್ಲಿ ನಮ್ಮ ಇಂಡಿಯಾಕ್ಕಿಂತ ಫಾರಿನ್ನಾಗಿ ಈ ಥರ HR ವ್ಯಾಲ್ಯೂಯೇಷನ್ ಭಾಳ ಅದ. ಓಕೆ, ಈ ಮೆಥಡನ್ನು ಭಾಳ ಅಡಾಪ್ಟ್ ಮಾಡ್ತಾರೆ. ಸಿಯರ್ ಆಲ್ ದ ಎಂಪ್ಲಾಯೀಸ್ ಆರ್ ಕ್ಲಾಸಿಫೈಡ್ ಇನ್ ಸ್ಪೆಸಿಫಿಕ್ ಗ್ರೂಪ್ಸ್ ಆ್ಯಸ್ ಪರ್ ದೇರ್ ಸ್ಕಿಲ್ಸ್ ಆ್ಯಂಡ್ ಏಜ್. ಸೊ ಇಲ್ಲೇನು ಮಾಡ್ತಾರೆ, ಇಲ್ಲಿ ಮೆಥಡ್ ಏನು ಹೇಳಿಕತ್ತಾರಂದ್ರೆ, ಹಿಯರ್ ಹೌ ಮೆನಿ ಎಂಪ್ಲಾಯೀಸ್ ಆರ್ ದೇರ್, ದ ಎಂಪ್ಲಾಯೀಸ್ ಹ್ಯಾವ್ ಟು ಬಿ ಕ್ಲಾಸಿಫೈಡ್, ದಟ್ ಈಸ್ ದೇ ಹ್ಯಾವ್ ಟು ಬಿ ಮೇಡ್ ದ ಕ್ಯಾಟಗರಿ. ಸೊ ಬೇಸ್ಡ್ ಅಪಾನ್ ದ ಸ್ಕಿಲ್ಸ್ ಆ್ಯಂಡ್ ಏಜ್, ಅವ್ರ ಸ್ಕಿಲ್ ಮತ್ತು ಏಜನ್ನು ಕನ್ಸಿಡರ್ ಮಾಡಿ. ಸಿ ವೈ ಸ್ಕಿಲ್ ಆ್ಯಂಡ್ ಏಜ್ ಹಿಯರ್? ಬಿಕಾಸ್ ಅಕಾರ್ಡಿಂಗ್ ಟು ದ ಏಜ್ ದ ಸ್ಕಿಲ್ ವಿಲ್ ಬಿ ದೇರ್. ಅಂದರೆ ಯೂಶ್ವಲಿ ನಾವೀಗ ಶಕ್ತಿ ಕೆಲಸ ವೇರ್ ವಿ ಹ್ಯಾವ್ ಟು ಇನ್ಕರ್ ಲಾಟ್ ಆಫ್ ಎನರ್ಜಿ, ಸೊ ವಜ್ರ ಸಾಮಾನು ಎತ್ತು ಇರ್ತಾವೆ ರೀ, ಆ ಥರ ಕೆಲಸ ಇತ್ತು ಅಂತಂದ್ರೆ ಅಲ್ಲಿ ಏಜ್ ಭಾಳ ಮ್ಯಾಟ್ರ್ ಆಗ್ತದೆ.
ಸೊ ಯೂಶ್ವಲಿ ಯಂಗ್ಸ್ಟರ್ಸ್ ಇದು ಅಂದ್ರೆ ಭಾಳ ಈಸಿಲಿ ಆರಾಮ್ಸೆ ಎತ್ತಿ ಇಟ್ಬಿಡ್ತಾರೆ, ಲಘು ಲಘುನೇ ಕೆಲಸ ಆಗ್ತದೆ. ಸೊ ಇಫ್ ಇಟ್ ಇಸ್ ಅಬೌಟ್ ಓಲ್ಡ್ ಏಜ್, ಸೊ ಓಲ್ಡ್ ಏಜ್ ಪೀಪಲ್ ಕಾಂಟ್ ಏಬಲ್ ಟು ಡೂ ಬಿಕಾಸ್ their energy level will be little down. Okay, so that's why here based upon the skills and age the category has to be made. Second is what average annual earnings is determined for various range of age. ಸೊ ಆ್ಯಾವ್ರೇಜ್ ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಅದ ಅಂಥೇಳಿ ಕನ್ಸಿಡರ್ ಮಾಡಬೇಕು. ಅಂದರೆ ಕಂಪನಿ ಎಷ್ಟು ಅರ್ನಿಂಗ್ಸ್ ಅವ್ರಿಗೆ ಎಷ್ಟು ಸ್ಯಾಲ್ರಿ ಪೇ ಮಾಡ್ತಾರೆ ಅಂಥೇಳಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಟೋಟಲ್ ಅರ್ನಿಂಗ್ಸ್ which each group will get at retirement age is calculated. Here the retirement factor is also considered. ಯಾಕಂದರೆ ಏಜ್ ಅಂತ ನಿಮ್ಮನ್ನು ಹೇಳಿದೆ. ಸೊ ಏಜ್ ಇದ್ದಲ್ಲಿ ರಿಟೈರ್ಮೆಂಟ್ ಕಾನ್ಸೆಪ್ಟ್ ತೊಗೊಂಡಾರ್ರಿ ಅವ್ರು. ಯಾಕಂದ್ರೆ ಸೊ ಮನುಷ್ಯರಿಗೆ ಒಂದು ಲೆವೆಲ್ ತನ ಫುಲ್ 100% ತನ್ನ ಎಫಿಷಿಯೆಂಟ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯತೆ ರೀ. ಎಸ್, ಸೊ ಆಫ್ಟರ್ ಸರ್ಟನ್ ಏಜ್ ದ್ಯಾಟ್ ಪರ್ಸನ್ ಕಾಂಟ್ ಏಬಲ್ ಟು, ಅದಕ್ಕೆ ಈಗ ಎಲ್ಲ ಕಡೆ 60 ಲಿಮಿಟ್ ಮಾಡಿಬಿಟ್ಟಾರೆ. 60 above they can't able to perform the work in better manner. ಅಪ್ ಟು 60ನೇ ಸ್ವಲ್ಪ ಮಂದಿಗೆ ಗದ್ದಲ ಆಗ್ತಿರ್ತದೆ. 60 ಅಬೋ ಅಂತೂ ಭಾಳ ಕಡಿಮೆ ಆಗಿಬಿಡ್ತದೆ ರೀ. ಯಾಕಂದ್ರೆ ಅವ್ರ ನೆನಪಿನ ಶಕ್ತಿ ಕಡಿಮೆ ಆಗಿಬಿಡ್ತದೆ ಆ್ಯಂಡ್ ದೇ ಕಾಂಟ್ ಏಬಲ್ ಟು ಫೋಕಸ್ ಆನ್ ದ ವರ್ಕ್ ಪ್ರಾಪರ್ಲಿ. ಸೊ ಡ್ಯೂ ಟು ವೇರಿಯಸ್ ರೀಸನ್ಸ್ ದ ಏಜ್ ಲಿಮಿಟ್ ಹ್ಯಾಸ್ ಬೀನ್ ಮೇಡ್ ಫಾರ್ ಆಲ್ ದ ಜಾಬ್ಸ್. ಎಸ್, 60 years, ಅದಕ್ಕೆ ರಿಟೈರ್ಮೆಂಟ್ ಅಂತ ಹೇಳೋದು. ಸೊ ರಿಟೈರ್ಮೆಂಟ್ ಏಜ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಫಾರ್ ದೋಸ್ ಗ್ರೂಪ್ಸ್. ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅವ್ರದ್ದು ರಿಟೈರ್ಮೆಂಟ್ ಏಜ್ ಎಲ್ಲಿ ತನಕ ಬರ್ತದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಈಸ್ ಟೋಟಲ್ ಅರ್ನಿಂಗ್ಸ್ ಕ್ಯಾಲ್ಕುಲೇಟೆಡ್ ಅಬೋವ್ ಈಸ್ ಡಿಸ್ಕೌಂಟೆಡ್ ಅಟ್ ದ ರೇಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಹೌ ಮಚ್ ಟೋಟಲ್ ಅರ್ನಿಂಗ್ಸ್ they are getting, so total earnings calculated above is discounted. ಅದೇನು ಅರ್ನಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತಾರಲ್ಲ ಏಜ್ ಗ್ರೂಪ್ ತನಕ ಅಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಪ್ಲೈ ಮಾಡಬೇಕು. ಡಿಸ್ಕೌಂಟ್ ಫ್ಯಾಕ್ಟರ್ ಯು ಆಲ್ರೆಡಿ ಫ್ಯಾಮಿಲಿಯರ್ ವಿತ್ ದಿಸ್. ಸೊ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ಕೊಡ್ತಾರೆ. ಎದಕ್ಕಂದ್ರೆ ದ್ಯಾಟ್ ಈಸ್ ಅಬೌಟ್ ದ ಫ್ಯೂಚರ್. ಇದು ಪ್ರೆಸೆಂಟ್ ನಾವು ಕನ್ಸಿಡರ್ ಮಾಡಬೇಕು. ಇದು ರಿಟೈರ್ಮೆಂಟ್ ಏಜ್ ಅಂದ್ರೆ ಇನ್ನು ಫ್ಯೂಚರ್ ರೀ. ಅಲ್ಲಿ ತನಕ ಮನುಷ್ಯ ನಮ್ಮ ಕಡೆ ಬಿಸ್ನೆಸ್ನಾಗ ಇರ್ತಾನೋ ಅಥವಾ ಹೋಗೇ ಬಿಟ್ಟಿರ್ತಾನೋ ಬಿಟ್ಟೆ ಹೋಗಿರ್ತಾನೋ ಇನ್ನು ನಮ್ಗೆ ಗೊತ್ತಿಲ್ಲ. ಸೊ ಇದು ಅಂದಾಜು ಮಾಡಿ ಅಲ್ಲಿ ತನಕ ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗಬಹುದು ಅಂಥೇಳಿ ಅದನ್ನು ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋದು. ಓಕೆ, ನೀವು ಹೆಂಗೆ ಮೆಷಿನರಿ ಇನ್ಪುಟ್ಸ್ದೆಲ್ಲ ಫಸ್ಟ್ ಯೂನಿಟ್ನಾಗ ಕಲ್ತಿರಲ್ಲ, NPV ಟೆಕ್ನಿಕ್ಸ್ ಎಲ್ಲ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಥೇಳಿ. ಸೊ ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ ಕಲ್ತಿರಿ. ಸೊ ಅದೇ ಥರ ಇಲ್ಲಿನೂ ನಾವು ಅಪ್ಲೈ ಮಾಡೋದು. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ವಿಲ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್, ದ್ಯಾಟ್ ಈಸ್ ಟು ಬಿ ಅಪ್ಲೈಡ್ ಹಿಯರ್. ಇಲ್ಲೇನೂ ಇಲ್ಲರಿ, ಸಿಂಪಲ್ ಅದ ರೀ. ಮೊದಲು ಯಾರ್ಯಾರು ಎಂಪ್ಲಾಯೀಸ್ ಇದ್ದಾರೆ ಅದನ್ನು ಫುಲ್ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡು ಬೇಸ್ಡ್ ಅಪಾನ್ ದ ಸ್ಕಿಲ್ಸ್ ಆ್ಯಂಡ್ ಏಜ್ ದೇ ಹ್ಯಾವ್ ಟು ಬಿ ಕ್ಯಾಟಗರೈಸ್ಡ್. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ದ ಆವ್ರೇಜ್ ಅರ್ನಿಂಗ್ಸ್ ಆಫ್ ದ ಈಚ್ ಗ್ರೂಪ್ ಈಸ್ ಟು ಬಿ ಡಿಟರ್ಮೈನ್ಡ್. ಆವ್ರೇಜ್ ಆ್ಯನ್ಯುವಲ್ ಅರ್ನಿಂಗ್ಸ್. ನೆಕ್ಸ್ಟ್ ಈಸ್ ವಾಟ್ ದ ಟೋಟಲ್ ಅರ್ನಿಂಗ್ಸ್ ವಿಚ್ ಈಚ್ ಗ್ರೂಪ್ ವಿಲ್ ಗೆಟ್ ಅಟ್ ದ ರಿಟೈರ್ಮೆಂಟ್ ಏಜ್ ಈಸ್ ಕ್ಯಾಲ್ಕುಲೇಟೆಡ್. ಸೊ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗ್ತದೆ ಅವ್ರದ್ದು ಗ್ರೂಪ್ ಪ್ರಕಾರ ಅಂಥೇಳಿ ಕನ್ಸಿಡರ್ ಮಾಡಬೇಕು. ಅಟ್ ಲಾಸ್ಟ್ ದ್ಯಾಟ್ ಟೋಟಲ್ ಅರ್ನಿಂಗ್ಸ್ ಈಸ್ ಟು ಬಿ ಡಿಸ್ಕೌಂಟೆಡ್ ಬೈ ಅಪ್ಲೈಯಿಂಗ್ ದ ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಓಕೆ, ಸೊ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಪ್ಲೈ ಮಾಡಿ ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ಏನಾಗ್ತದೆ ಫೈಂಡ್ ಔಟ್ ಮಾಡೋದು. ಸಿ ಡಿಸ್ಕೌಂಟಿಂಗ್ ಇಸ್ ನಥಿಂಗ್ ಬಟ್ ವಾಟ್ ಕನ್ವರ್ಟಿಂಗ್ ಫ್ಯೂಚರ್ ವ್ಯಾಲ್ಯೂ ಟು ಪ್ರೆಸೆಂಟ್ ವ್ಯಾಲ್ಯೂ. ಸೊ ಫ್ಯೂಚರ್ ವ್ಯಾಲ್ಯೂ ಇರ್ತದೆ, ಅದನ್ನು ಪ್ರೆಸೆಂಟ್ ವ್ಯಾಲ್ಯೂಗೆ ನಾವೇನು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. See, there is one formula for this. Okay, so what is that formula? See here, VR is equal to T sigma. ಇದು actually sigma ಅದ ಇಲ್ಲಿ, sigma down T is equal to R and I into the bracket T divided by into the bracket 1 plus R close the bracket T minus R. ಓಕೆ, ಸೊ ದಿಸ್ ಈಸ್ ಒನ್ ಫಾರ್ಮುಲಾ. ಇದು ಸುಮ್ಮನೆ ನಿಮ್ಗೆ ನಾಲೆಜ್ ಪರ್ಪಸಿಗೆ, ಇದೇನು ಅಷ್ಟು ಭಾಳ ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ನಿಮಗೆ, ಬಟ್ ತಿಳ್ಕೊಬೇಕಷ್ಟೇ ನೀವು. ಸೊ ವಿ ಆರ್ ಅಂದರೆ ಏನು ರೀ, ದ ವ್ಯಾಲ್ಯೂ ಆಫ್ ಅನ್ ಇಂಡಿವಿಜುವಲ್ ಆರ್ ಇಯರ್ಸ್ ಓಲ್ಡ್. ಅಂದ್ರೆ ಅವ ಎಷ್ಟು ಇಯರ್ ಇದ್ದಾರೆ ಅಂತೇಳಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ವಿ ಆರ್ ಅಂತೇಳಿ. ದ ವ್ಯಾಲ್ಯೂ ಆಫ್ ಇಂಡಿವಿಜುವಲ್ ಆರ್ ಇಯರ್ಸ್ ಓಲ್ಡ್. ಐ ಇಂಟು ದ ಬ್ರಾಕೆಟ್ ಟಿ ದ ಇಂಡಿವಿಜುವಲ್ ಆ್ಯನ್ಯುವಲ್ ಅರ್ನಿಂಗ್ಸ್ ಅಪ್ ಟು ರಿಟೈರ್ಮೆಂಟ್. ಸೊ ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬರದ್ದು ಆ್ಯನ್ಯುವಲ್ ಅರ್ನಿಂಗ್ಸ್ ಎಷ್ಟಾಗ್ತದೆ ಅಪ್ ಟು ದ ರಿಟೈರ್ಮೆಂಟ್ ತನಕ ಎಷ್ಟು ಅವ್ರದ್ದು ಅರ್ನಿಂಗ್ಸ್ ಆಗ್ತದೆ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡೋದು. ಟಿ ಈಸ್ ನಥಿಂಗ್ ಬಟ್ ರಿಟೈರ್ಮೆಂಟ್ ಏಜ್. ನೆಕ್ಸ್ಟ್ ದಟ್ ಈಸ್ ಟೈಮ್ ಪೀರಿಯಡ್. ನೆಕ್ಸ್ಟ್ ಆರ್ ಪ್ರೆಸೆಂಟ್ ಏಜ್ ಆಫ್ ಎಂಪ್ಲಾಯೀಸ್. ಆರ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ಏಜ್ ಆಫ್ ಎಂಪ್ಲಾಯೀಸ್. And again capital R is there. This is discounted rate.
Okay, so present age of employees is small r, and capital R is about discounted rate, or it is also like cost of capital. Okay, ಇಷ್ಟನ್ನು ಅಪ್ಲೈ ಮಾಡಿ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. See, what are the disadvantage of this method? See, the employees experience go on changing as they works in organization, but the salary will not increase. Yes, ಈಗ ಒಂದು ಪ್ರಿಸ್ಕ್ರೈಬ್ಡ್ ಅಮೌಂಟ್ ಅಂತ ಇಟ್ಟು ನಾವು ಅದನ್ನೇ ಅಪ್ ಟು ರಿಟೈರ್ಮೆಂಟ್ ಏಜ್ ತನಕ ಅವ್ರದ್ದು ಬರ್ತದ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದು ಒಂದು ಸ್ವಲ್ಪ ದಡ್ತನೂ ಅನ್ನಿಸ್ತದೆ ರೀ. ಯಾಕಂದ್ರೆ ಅವ್ರು ವರ್ಕ್ ಮಾಡ್ದಂಗೆ ಎಕ್ಸ್ಪೀರಿಯನ್ಸ್ ಭಾಳ ತಗೋತಾರೆ. ಎಸ್, ದೇ ವಿಲ್ ಬಿಕಮ್ ದ ಎಕ್ಸ್ಪೀರಿಯನ್ಸ್ ಹ್ಯಾಂಡ್. ದೆನ್ if they have to work for the same salary, then it will become difficult, and this is not proper calculation also. ಇಲ್ಲಿ ಬರೀ ಒಂದು ಆ್ಯನ್ಯುವಲ್ ಅರ್ನಿಂಗ್ಸ್ ಅಂದರೆ ಆ್ಯಾವ್ರೇಜ್ ಆ್ಯನ್ಯುವಲ್ ಅರ್ನಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಂಡಿವಿಜುವಲದ್ದು, ಆ್ಯಂಡ್ ಗ್ರೂಪ್ದು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಬಟ್ ದಿಸ್ ಈಸ್ ನಾಟ್ ಓನ್ಲಿ ಫಾರ್ 1 or 2 years, ಇಟ್ ಈಸ್ ಫಾರ್ ದ ಅಪ್ ಟು ದ ರಿಟೈರ್ಮೆಂಟ್ ಅಂದರೆ ಎಷ್ಟು ರೀ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. A and B, they have joined to an organization, they are at the age of 25. ಸೊ 25 ಇಯರ್ಸಿಗೆ ಅವ್ರಿಗೆ 25 ಇಯರ್ಸ್ ಆದಾಗ ಅವರು ಜಾಯ್ನ್ ಆಗ್ಯಾರ ರೀ. ಈಗ ಅವರು ರಿಟೈರ್ಮೆಂಟ್ ತನಕ ಅಂದ್ರೆ ಎಷ್ಟು 35 ಇಯರ್ಸ್ ಆಗ್ತದೆ. 25ಗೆ ಅವ್ರು ಜಾಯ್ನ್ ಆಗ್ಯಾರ ಅಂದ್ರೆ 60ಗೆ ರಿಟೈರ್ಮೆಂಟ್ ಅಂದ್ರೆ 35 ಇಯರ್ಸ್ ಆಗ್ತದೆ ರೀ. 35 ಇಯರ್ಸ್ ತನಕ ಅವ್ರು ಸೇಮ್ ಸ್ಯಾಲ್ರಿ ತೊಗೋತಾರೆ? ನೋ, ರೈಟ್. ಸೊ ದ ಸ್ಯಾಲ್ರಿ ವಿಲ್ ಇನ್ಕ್ರೀಸ್ ಬಿಕಾಸ್ ದೇ ಆರ್ ಗೇನಿಂಗ್ ದ ಎಕ್ಸ್ಪೀರಿಯನ್ಸ್. ಸೊ that is to be considered. This is one disadvantage here. Next, the performance of employees will not consider. Yes, so performance ಹೆಂಗೆ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಸೊ this is not a good ಮೆಥಡ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದಿಸ್. ಇದ್ರದ್ದು ಕಾನ್ಸೆಪ್ಟ್ ಚಲೋ ಅದ ರೀ, ಬಟ್ ಅವರು ಸ್ಯಾಲ್ರಿ ಅವ್ರದ್ದು ಹೆಂಗೆ ಇಂಕ್ರಿಮೆಂಟ್ ಆಗ್ತದೆ, ಅರ್ನಿಂಗ್ಸ್ ಹೆಂಗೆ ಇರ್ತದೆ ಅದನ್ನು ಕನ್ಸಿಡರ್ ಮಾಡೋದು ಸ್ವಲ್ಪ ರಾಂಗ್ ಅದ ಅಂಥೇಳಿ ಭಾಳಷ್ಟು ಎಕ್ಸ್ಪರ್ಟ್ ಸಜೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಈಸ್ ನೆಟ್ ಬೆನಿಫಿಟ್ ಮಾಡೆಲ್. ಐ ಹೋಪ್ ಯು ಕ್ಲಿಯರ್ಡ್ ವಿತ್ ದಿಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಅರ್ನಿಂಗ್ಸ್ ಮಾಡೆಲ್. ಸೊ ಏನೂ ಇಲ್ಲ, ಫ್ಯೂಚರ್ನಾಗ ಏನು ಅರ್ನಿಂಗ್ಸ್ ಆಗ್ತದೆ ಅಂತ ಹೇಳೋದನ್ನು ಪ್ರೆಸೆಂಟ್ ವ್ಯಾಲ್ಯೂಗೆ ತೊಗೊಂಡ್ಬಿಡೋದು. ಯಾಕೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಅರ್ನಿಂಗ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್, ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಸದ್ಯದ ವ್ಯಾಲ್ಯೂ ಎಷ್ಟದ ಆಫ್ ದ ಫ್ಯೂಚರ್ ಅರ್ನಿಂಗ್ಸ್ ಮಾಡೆಲ್. ಫ್ಯೂಚರ್ನಾಗ ಅರ್ನ್ ಮಾಡೋದ್ರದ್ದು ವ್ಯಾಲ್ಯೂ ಈಗಿಂದ ನಾವು ಎಸ್ಟಿಮೇಟ್ ಮಾಡೋದು ಈಗಿನ ವ್ಯಾಲ್ಯೂಕ್ಕೆ. ನೆಕ್ಸ್ಟ್ ಈಸ್ ನೆಟ್ ಬೆನಿಫಿಟ್ ಮಾಡೆಲ್. ದಿಸ್ ಮಾಡೆಲ್ ಹ್ಯಾಸ್ ಬಿನ್ ಸಜೆಸ್ಟೆಡ್ ಬೈ Morse in 1973. The model suggests 4 steps. So here there are again main 4 steps. ಈಗ ಹೆಂಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಅರ್ನಿಂಗ್ಸ್ ನೋಡಿದ್ವಲ್ಲ, ಇಲ್ಲಿನೂ ಅಲ್ಲಿ ಹೆಂಗೆ ನಮಗೊಂದು 5 ಸ್ಟೆಪ್ ಇದ್ದು ಇಲ್ಲಿನೂ 4 ಸ್ಟೆಪ್ಸ್ ಇದಾವೆ. ಸಿ ವಾಟ್ ಆರ್ ದೋಸ್ ಸ್ಟೆಪ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ HR? ಸೇರ್ ದ ಗ್ರಾಸ್ ವ್ಯಾಲ್ಯೂ ಆಫ್ ಸರ್ವಿಸಸ್ ಟು ಬಿ ರೆಂಡರ್ಡ್ ಬೈ ಎಂಪ್ಲಾಯೀಸ್ ಇನ್ ಫ್ಯೂಚರ್. ಸೊ ಇಲ್ಲೇನು ಮಾಡಬೇಕು? ದ ಗ್ರಾಸ್ ವ್ಯಾಲ್ಯೂ. ಸೊ ವಾಟ್ ದ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಸರ್ವಿಸ್ ದೇ ವಿಲ್ ಬಿ ಗೋಯಿಂಗ್ ಟು ರೆಂಡರ್ ಫಾರ್ ಫ್ಯೂಚರ್ ತನಕ ನಮ್ಗೆ ಅವ್ರು ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಎಂಪ್ಲಾಯೀಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಫ್ಯೂಚರ್ ಪೇಮೆಂಟ್ಸ್ ಆಫ್ ದ ಎಂಪ್ಲಾಯೀಸ್ ಕನ್ಸಿಡರ್ಡ್. ಸೊ 2 things here. So one is their future payments. Okay, future service and future payments. The excess of value of future services over future payments is has determined. This represents net benefits. You getting? So that excess ಅಂದ್ರೆ ಜಾಸ್ತಿ. The excess of future services over future payments. Excess of ಫ್ಯೂಚರ್ ಸರ್ವಿಸ್ ಅಂದರೆ ಫ್ಯೂಚರ್ ಸರ್ವಿಸ್ ಜಾಸ್ತಿ ಇರಬೇಕು. ಯಾರ್ಯಾದರೂ ಹಿಂಗೆ ವಿಚಾರ ಮಾಡ್ತಾರಲ್ರಿ. ಈಗ ಒಂದು ಆರ್ಗನೈಸೇಷನ್ ಅಂದೇ ಒಂದು ಕಂಪ್ನಿ ಇದ್ರೆ ನಾ ಜಾಸ್ತಿ ಪೇಮೆಂಟ್ ಕೊಡೋದ್ರ ಬಗ್ಗೆ ವಿಚಾರ ಮಾಡ್ತೀನಿ, ಜಾಸ್ತಿ ಅವ್ರ ಕಡೆ ಕೆಲಸ ತೊಗೊಳೋದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಜನರಲ್ ಥಿಂಕಿಂಗ್ ಯಾವಾಗಲೂ ಜಾಸ್ತಿ ಕೆಲಸ ತೊಗೋಬೇಕು ಅಂತ ವಿಚಾರ ಮಾಡ್ತೀವಿ. ಪೇಮೆಂಟ್ ಮಾಡ್ತೀವಿ ಇಲ್ಲ ಅನ್ನಂಗಿಲ್ಲ, ಬಟ್ ನಾಟ್ ವಿ ಯೂಶ್ವಲಿ ಥಿಂಕ್ ದಟ್ ಈಕ್ವಲ್ ಆಗೇ ಕೊಡಬೇಕು ಅಂತ ವಿಚಾರ ಮಾಡಂಗಿಲ್ಲ ರೀ. ಒಂದೊಂದು ಆರ್ಗನೈಸೇಷನ್ ಹಂಗೆ ಇರ್ತದೆ, ಬಟ್ ಜಾಸ್ತಿ ನಾನು ಅವ್ರ ಕಡೆ ಕೆಲಸ ತೊಗೋಬೇಕು ಹಂಗಂದೇಳಿ ಕಡಿಮೆ ಪೇಮೆಂಟ್ ಕೊಡೋಂಗಿಲ್ಲ, ಬಟ್ ನನಗೆ ಸ್ಯಾಟಿಸ್ಫೈ ಆಗಬೇಕಷ್ಟೆ, ಅವ್ರ ವರ್ಕ್ ಚಲೋ ಅನ್ನಿಸ್ಬೇಕು. ಇನ್ ವೆರಿ ಸಿಂಪಲ್ ವೇ, ನಾ ಕೊಡೋ ಸ್ಯಾಲ್ರಿ ಎಷ್ಟು, ಈಗ ಒಂದು 10,000 ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ಅಂದ್ರೆ ಅವ್ರ ಕಡೆಯಿಂದ ನನಗೆ ಬೆನಿಫಿಟ್ ಎಷ್ಟಾಗಿರಬೇಕು ಅಂದ್ರೆ ಒಂದು 20,000 to 30,000 ಬೆನಿಫಿಟ್ ಆಗಿರ್ಬೇಕು ರೀ. ಓಕೆ, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ವರ್ಕ್ ಬಟ್ ಇನ್ ಅದರ್ ಟರ್ಮ್ಸ್ ಆಲ್ಸೋ. ಅವ್ರ ಕೆಲಸ ಮಾಡೋದು ಬೇರೆ ಕಡೆ ರಿಫ್ಲೆಕ್ಟ್ ಆಗಿ ನನಗೆ ಫಾಯ್ದಾ ಆಗಬೇಕು, ಬಟ್ ನನಗೆ ಫಾಯ್ದಾ ಆಗಬೇಕು. ಕಂಪನಿ ಶುಡ್ ಬಿ ಇನ್ ದ ಹೈಯರ್ ಪೊಸಿಷನ್, ಇನ್ ಗೇನಿಂಗ್ ಪೊಸಿಷನ್. ದಟ್ ಇಸ್ ದ ಸೈಕಾಲಜಿ ಆಫ್ ಎವ್ರಿ ಕಂಪನಿ. ಎಸ್,
ಸೊ ಎಲ್ಲ ಎಂಟರ್ಪ್ರಿನಿಯರ್ಸ್ ಆಗಲಿ ಎಲ್ಲ ಕಂಪನಿಯವರು ಹೀಗೆ ವಿಚಾರ ಮಾಡ್ತಾರೆ. ಸೊ ದಟ್ಸ್ ವೈ ಇನ್ ನೆಟ್ ಬೆನಿಫಿಟ್ ಮಾಡೆಲ್ ಹಿಯರ್ ದಿಸ್ ಓನ್ಲಿ ಕನ್ಸಿಡರ್ ದ ಎಕ್ಸಸ್ ಆಫ್ ವ್ಯಾಲ್ಯೂ ಆಫ್ ಫ್ಯೂಚರ್ ಸರ್ವಿಸಸ್ ಓವರ್ ಫ್ಯೂಚರ್ ಪೇಮೆಂಟ್ಸ್. The services the company get from the employee should be more when they compared with the future payments ಕೊಡೋಕ್ಕಿಂತ ಸರ್ವಿಸಸ್ ಜಾಸ್ತಿ ತಗೋಬೇಕು ಅವ್ರ ಕಡೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಈಸ್ ascertained. This represents net benefits. ಸೊ ನೆಟ್ ಬೆನಿಫಿಟ್ಸಿಗೆ ಅದಕ್ಕೆ ಏನು ಹೇಳ್ತಾರೆ, ಡಿಫ್ರೆನ್ಸಿಗೆ ನೆಟ್ ಬೆನಿಫಿಟ್ ಅಂತ ಹೇಳ್ತಾರೆ. ಸಿ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ನೆಟ್ ಬೆನಿಫಿಟ್ ಈಸ್ ಡಿಟರ್ಮೈನ್ಡ್ ಬೈ ಅಪ್ಲೈಯಿಂಗ್ ಡಿಸ್ಕೌಂಟ್ ರೇಟ್. ಹಿಯರ್ ಆಲ್ಸೋ ಸೇಮ್. ಸೊ ನಮಗೊಮ್ಮೆ ನೆಟ್ ಬೆನಿಫಿಟ್ ಬಂತು ಅಂದ್ರೆ ಅದು ಫ್ಯೂಚರ್ ವ್ಯಾಲ್ಯೂದು ಇರ್ತದೆ. ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬೇಕು, ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಬೈ ಅಪ್ಲೈಯಿಂಗ್ ದ ಡಿಸ್ಕೌಂಟ್ ರೇಟ್. ಓಕೆ, ಸೊ ಜಸ್ಟ್ ಗೋ ಥ್ರೂ ಇಟ್. ಇನ್ನೂ ಒಂದು ಇದ್ರಾಗ ಬೇರೆ ಒಂದು ಅಪ್ರೋಚ್ ಅದ, ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ಒಮ್ಮೆ ಭಾಳ ಹೇಳಿಬಿಟ್ಟೆ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ತದೆ. ಇನ್ನೊಂದು ರಿವಾರ್ಡ್ ವ್ಯಾಲ್ಯೂಯೇಷನ್ ಮಾಡೆಲ್ ಅದ, ಅದು ಒಂದು, ಮತ್ತು ನೆಕ್ಸ್ಟ್ ಇನ್ನೊಂದು ಮೆಥಡ್ ಅದ ಅಗ್ರಿಗೇಟ್ ಪೇಮೆಂಟ್ ಅಪ್ರೋಚ್ ಅಂತೇಳಿ. ಇವೆರಡನ್ನೂ ನಿಮಗೆ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ಓಕೆ,